ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನೋಡಿ ನಮ್ಮ ಚೇಪೆಕಾಯಿ ಮರ ಇತ್ತಲ್ವ, ಅದು ಮರದ ತುಂಬ ಕಾಯಿಗಳು ಬಿಟ್ಟಿದ್ದಾವೆ. ಈ ನಡುವೆ ಎಲ್ಲನೂ ಬಿಡ್ತಾ ಇತ್ತು. ಈ ಸಲ ಹಾಗೆ ಸ್ವಲ್ಪ ಕಾಯಿ ದೊಡ್ಡ ಸೈಜ್ ಬಂತಲ್ವ, ಸರಿ ಅಲ್ಲಿವರೆಗೂ ಸ್ವಲ್ಪ ಕಾಯಿ ಸಿಗತ್ತೆ ಅಂತ ಹೇಳಿಬಿಟ್ಟು ಕೋತಿಗಳಿಗೆ ಅಂತ ಹೇಳಿ ಕಾವಲು ಇದ್ದೀನಿ. ಆದ್ರೂ ಬಂದು ಕಿತ್ಕೊಂಡು ಹೊಟ್ಟೋಗ್ತವೆ. ನೋಡಿ ಈ ಥರ ಬಂದಿದ್ದಾವೆ. ಇವು ಇನ್ನೂ ಹಣ್ಣು ಆಗಿಲ್ಲ, ಆದ್ರೂ ಕೋತಿಗಳು ಬಂದು ಕಿತ್ಕೊಂಡು ಹೋಗ್ತಾ ಇರ್ತವೆ. ಅದಕ್ಕೆ ಕಾವಲಿರೋ ಥರ ಆಗಿಬಿಟ್ಟಿದೆ. ಅಲ್ಲಿ ಮಿಷನ್ ಮೇಲೆ ಕೂತ್ಕೊಂಡಿದ್ರು ಇಲ್ಲೊಂದು ಕಣ್ಣು ನೋಡ್ಕೊಂಡಿರೋದು ಆ ಥರ ಆಗಿಬಿಟ್ಟಿದೆ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ನೋಡಿ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಇನ್ನು ಗೌರಿ ಗಣೇಶ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆ ನೆನಪಾಗತ್ತೆ. ಹಾಗೆ ತವ್ರ ಮನೆ ಕಡೆಯಿಂದ ಅರಿಶಿನ ಕುಂಕುಮ ಕೊಡ್ತಾರೆ ಅಂತ ಹೇಳಿಬಿಟ್ಟು, ಅಂದರೆ ಅರಿಶಿನ ಕುಂಕುಮ ಅಂದರೆ ಬಾಗಿನ ಕೊಡ್ತಾರೆ ಅಂತ ಹೇಳಿಬಿಟ್ಟು ನೆನಪಾಗತ್ತೆ. ಕೆಲವ್ರಿಗೆ ತವ್ರ ಮನೆ ಕಡೆ ಇಲ್ಲದೇ ಇರೋವರು ನೋವು ಪಡ್ತಾರೆ, ನಮಗೆ ಯಾರೂ ಇಲ್ವಲ್ಲ ತವ್ರ ಮನೆ ಕಡೆಯವರು ಕೊಡೋವರು ಅಂತ ಹೇಳಿಬಿಟ್ಟು. ಕೆಲವರಿಗೆ ಇದ್ರೂ ಇಲ್ಲದೇ ಇರೋ ಥರನೇ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ನಾವು ಅವ್ರು ಕೊಟ್ಟಿದ್ದೇ ನಮಗಾಗತ್ತೆ ಅಂತ ಅಲ್ಲ, ನಾವು ತಗೊಳ್ಳೋದಿಲ್ಲ ಅಂತಲೂ ಅಲ್ಲ. ಆದರೆ ಅದೊಂದು ಸೆಂಟಿಮೆಂಟು. ಈ ಥರ ನಮ್ಮ ಅಣ್ಣ ತಮ್ಮಂದಿರು ಇಲ್ಲ ಅಪ್ಪ ಅಮ್ಮ ಈ ಥರ ನಮಗೋಸ್ಕರ ಈ ಥರ ಕೊಟ್ಟರು ಅನ್ನೋ ಒಂದು ಸೆಂಟಿಮೆಂಟ್ ಅನ್ನೋದು ಇರುತ್ತೆ. ಎಲ್ಲರೂ ಹೇಳ್ಕೊತಾ ಇರ್ತಾರಲ್ವ, ನಮ್ಮ ತವ್ರ ಮನೆ ಕಡೆಯಿಂದ ಈ ಥರ ಬಾಗಿನ ಬಂತು, ಸ್ಯಾರಿ ಬಂತು, ಈ ಥರ ಕೊಟ್ಟರು ಆ ಥರ ಕೊಟ್ಟರು ಅಂತ ಹೇಳಿಬಿಟ್ಟು. ಆ ಥರ ನಮಗೂ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತಲ್ವ, ನಮಗೂ ಯಾರೋ ಕೊಡೋರು ಇಲ್ವಲ್ಲ ಅಂತ ಹೇಳಿಬಿಟ್ಟು ಕೆಲವರೆಲ್ಲ ನೋವು ಕೊಡೋರು ಇರ್ತಾರೆ. ಈ ನಮ್ಮ ಕಡೆ ಅಂದ್ರೂ, ನಮ್ಮ ಊರಿನ ಕಡೆ ಎಲ್ಲ ಸ್ವಲ್ಪ ಈ ಚೆನ್ನಾಗಿ ಅಜ್ಜಿಯವರಾಗಿ ಹೋಗಿರ್ತಾರೆ. ಆ ಥರವರು ನನಗೆ ಬಟ್ಟೆ ಸ್ಟಿಚಿಂಗ್ ಮಾಡೋಕ್ಕೆ ತಗೊಂಬರ್ತಾರೆ. ಅಂದರೆ ನಮ್ಮ ಅಣ್ಣ ಕೊಟ್ಟರು, ನಮ್ಮ ತವ್ರ ಮನೆ ಕಡೆಯವರು ಇದು ಕೊಟ್ಟಿದ್ದು ಸೀರೆ ಹೊಲ್ಕೊಡು ಅಂತ ಹೇಳ್ಬಿಟ್ಟು, ಇಲ್ಲ ಇವರು ಹೊಲಿಸಿ ಅವ್ರಿಗೆ ಕೊಡೋ ಅಂಥದ್ದು, ಆ ಥರ ಎಲ್ಲನೂ ಇರುತ್ತೆ. ಆವಾಗ ಒಂಥರ ಅದು ಬೇರೆ ಥರನೇ ಅನಿಸುತ್ತೆ. ನೋಡಿದ್ರೆ ಆ ಥರ ಏಜ್ ಆಗಿರೋವರೆಗೂ ತವ್ರ ಮನೆ ಅಂತ ಹೇಳಿಬಿಟ್ಟು ಅವರು ನೆನಪಿಸಿ ಈ ಥರ ಕೊಡೋರು ಇರ್ತಾರೆ. ಕೆಲವ್ರಿಗೆ ಚೆನ್ನಾಗಿರೋವರು, ಅಂದರೆ ಏಜ್ಡ್ ಪರ್ಸನ್ ಆಗಿರೋವರು ಕೆಲವ್ರಿಗೆ ನೆನಪಿರೋದಿಲ್ಲ ಅಂತ ಹೇಳಿಬಿಟ್ಟು ಅನಿಸುತ್ತೆ. ಆ ಥರ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ನು ಹೇಳ್ದೆ ಅಲ್ವಾ, ಇನ್ನು ಮಗಳು ಅಂದರೆ ಒಬ್ಬಳೇ ಇರೋದು ನಮ್ಮ 3 ಜನಕ್ಕೂ ಒಬ್ಬಳೇ ಮಗಳಲ್ವ. ಅದಕ್ಕೆ ಇನ್ನು ಮದುವೆ ಆಗಿದೆ ಹೋದ ವರ್ಷ. ಇನ್ನು ಇರಲಿ ಅಂತ ಹೇಳಿಬಿಟ್ಟು, ಅಂದರೆ ನಾನು ಪ್ಲ್ಯಾನ್ ಏನೇನೋ ಇತ್ತು, ಅಂದರೆ ಸೀರೆ ಏನಾದರೂ ತಗೊಳ್ಳೋಣ, ಹೊಲ್ದು ಕೊಡಬೇಕು ಅಂತ. ನನಗೆ ಇಲ್ಲಿ ಬಟ್ಟೆ ಸ್ಟಿಚ್ಚಿಂಗ್ಗೆ ಎಲ್ಲನೂ ತುಂಬಾ ಬಂದಿದ್ವಲ್ಲ, ಬಟ್ಟೆ ಸ್ಟಿಚ್ ಮಾಡಬೇಕು, ಫ್ರೀ ಇರಲಿಲ್ಲ. ಸರಿ ಅಂತೇಳ್ಬಿಟ್ಟು ನನ್ನ ಮಗನ್ನೇ ಕಳಿಸ್ದೆ. ಅವನು ಅಲ್ಲಿಂದ ಅಂಗಡಿಯಿಂದ ಫೋನ್ ಮಾಡಿ ಈ ಥರ ಅಂತ ಹೇಳಿದ್ರೆ ನನಗೆ ಇದು ಬೇಕು ಅಂತೇಳಿ ನಾನು ತರಿಸೋವಂಥದ್ದು. ನನ್ನ ಮಗನೂ ಚಿಕ್ಕ ಮಗ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ, ಅವರಪ್ಪ ಥರ. ಅವರಪ್ಪ ಅವರು ಹಂಗೆ, ನಾನೇನು ಅಂಗಡಿಗೆ ಹೋಗೋದಿಲ್ಲ, ಅವರೇನೇ ನನಗೆ ಯಾವ್ದು ಬೇಕು ಏನೋ ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಡ್ತಾರೆ. ಅದೇ ಥರ ನಮ್ಮ ಚಿಕ್ಕವನು ಹಾಗೆ ಸೆಲೆಕ್ಟ್ ಮಾಡ್ತಾನೆ, ಪರವಾಗಿಲ್ಲ. ಅದಕ್ಕೇ ಅವನ್ನೇ ಕಳಿಸ್ದೆ. ಸೀರೆ ಒಂದು ತಗೊಳ್ಳೋಣ ಅಂದರೆ, ಇನ್ನು ಸೀರೆ ತಗೊಂಬಂದು ಮತ್ತೆ ಹೊಲಿದು ಇವಾಗೆ ನನಗೆ ಬಟ್ಟೆ ಸ್ಟಿಚಿಂಗ್ ಜಾಸ್ತಿ ಇದೆ, ಹೊಲಿಯೋಕ್ಕೂ ಫ್ರೀ ಇರೋದಿಲ್ಲ. ಅದು ಬೇರೆ, ಅದು ಸೀರೆ ಅಂದರೆ ಯಾವಾಗಾದರೂ ಒಂದೊಂದು ಟೈಮೇ, ಇವಾಗ ಡ್ರೆಸ್ ಎಲ್ಲನೂ ಜಾಸ್ತಿ ಅಲ್ವಾ ಹಾಕ್ಕೊಳ್ಳೋದು, ಅದಕ್ಕೋಸ್ಕರ ಡ್ರೆಸ್ಸೇ ತಗೊಂಬ ಅಂತ ಹೇಳಿದೆ. ನೋಡಿ, ಇದು ಬಂದ್ಬಿಟ್ಟು ಸೆಟ್ಟು ಪೀಸು, 4 ಪೀಸು ಒಂದು ರೇಟ್ ಇರುತ್ತೆ. ಅದು ಬಂದ್ಬಿಟ್ಟು ಬೇರೆ, ಅದು ಫುಲ್ ಸೆಟ್ ಇರುತ್ತೆ. ಅಂದರೆ ಪ್ಯಾಂಟು, ಟಾಪು, ವೇಲು ಈ ಥರ 3. ನಾನು ಅದು ಒಂದು ತಗೊಳ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು, ಇದಾದರೆ ಡೈಲಿ ಯೂಸ್ಗೂ ಆಗುತ್ತೆ ಈ 4 ಟಾಪ್ಸು ಅಂತ ಹೇಳ್ಬಿಟ್ಟು, ಅದೊಂದು ಪ್ರೈಸ್ಗೆ ಇದೊಂದು ಪ್ರೈಸ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ, ಇರಲಿ ಅಂತ ಹೇಳ್ಬಿಟ್ಟು. ಸೀರೆ ಆದರೆ ಒಂದು ಇದರಲ್ಲಿ ಪ್ರೈಸಲ್ಲಿ ಬಂದ್ಬಿಡ್ತಾಯಿತ್ತು. ಇದು ಇರಲಿ, ಎಲ್ಲಿಗಾದರೂ ಬಂದರೆ ಹೋದರೆ, ಇವಾಗ ಡ್ರೆಸ್ಸೇ ಅಲ್ವಾ ಜಾಸ್ತಿ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದು. ಯಾವ ಥರ ಇದ್ದಾವೆ ಏನು
ಈ ಥರ ಹೇಗೋ ನನ್ನ ಕೈಲಾದ ಮಾತ್ರ ನನಗಿಷ್ಟ ಬಂದಿದ್ದು ನಾನು ಈ ಥರ ಮಾಡಿದೆ. ಅಂದರೆ ಅವ್ರು ಹೇಳಿದ್ರು ಇವ್ರು ಹೇಳಿಲ್ಲ ಅವ್ರು ಹೇಳಿಲ್ಲ ಅಂತ ಇಲ್ಲ, ನನಗೆ ಅನ್ನಿಸ್ತು ನಾನು ಮಾಡಿದ್ದು. ಏನೇ ಆಗಲಿ ನನ್ನ ಮನ್ಸಿಗೆ ಬರಬೇಕು, ಅವರಾಗಿದ್ದಾರೆ ಇವ್ರಿಗಿದ್ದಾರೆ ಅಂತ ಹೇಳಿ ನೋಡೋದಿಲ್ಲ. ನನಗೆ ಮನ್ಸಿಗೆ ಇಷ್ಟ ಆಯಿತಾ ನಾನು ಆ ಥರ ಮಾಡೋ ಅಂಥದ್ದು. ಅದನ್ನು ತರಿಸ್ದೆ. ಇದು ಬಂದ್ಬಿಟ್ಟು ಶನಿವಾರಗಳಲ್ಲಿ 4ನೇ ಶುಕ್ರವಾರ ಆಗಿರುತ್ತೆ. ಅದ್ರ ಹಿಂದಿನ ದಿನ ಗುರುವಾರ ನನ್ನ ಮಗ ಅದು ಬಟ್ಟೆ ತೊಗೊಂಬಂದಿದ್ದು. ಬುಧವಾರ ನೆಕ್ಸ್ಟು ಗುರುವಾರ ಹೋಗ್ಬೇಕಾಗಿತ್ತು ಬಟ್ಟೆ ತೊಗೊಂಡು. ಮತ್ತು ನಮ್ಮ ಅಮ್ಮ ಅಕ್ಕವರು ಹೋಗ್ತೀವಿ, ನಮ್ಮ ಅಕ್ಕನೂ ಬಾಗಿನ ಕೊಡಬೇಕಲ್ಲ, ಹೋಗ್ತೀವಿ ಅಂತ ಹೇಳಿದರೆ ಸರಿ ಅವ್ರ ಜೊತೆ ನನ್ನ ಮಗನೂ ಕಳ್ಸೋಣ ಅಂತ ಹೇಳ್ಬಿಟ್ಟು ಈ ಥರ ಬಟ್ಟೆನ ತರಿಸಿ ಅದನ್ನು ಸುಮ್ಮನೆ ನೆನಪಿಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕ್ಲಿಪ್ಪಿಂಗ್ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇನ್ನು ಇದು ಅಮಾವಾಸ್ಯೆ ಎಲ್ಲನೂ ಬಂದ್ಬಿಡುತ್ತೆ, ಮತ್ತು ಹಬ್ಬ ಎಲ್ಲ ಹತ್ರ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು 4ನೇ ಶನಿವಾರಗಳಲ್ಲಿ 4ನೇ ಗುರುವಾರ ಹೋಗೋಣ ಅಂತೇಳಿ ಮಾತಾಡಿಕೊಂಡ್ರು. ಸರಿ ಅಂತೇಳ್ಬಿಟ್ಟು ಆವಾಗಲೇ ನನ್ನ ಮಗನೂ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದು. ನೋಡಿ, ಇದೊಂದು ಸೆಟ್ ಡ್ರೆಸ್ಸು ಮತ್ತು 4 ಟಾಪ್ಸು ಆ ಥರ ತೆಗೆದು ಕೊಟ್ಟೆ. ಇದಂದರೆ ಡೈಲಿ ಯೂಸ್ಗೆ ಎಲ್ಲನೂ ಯೂಸ್ ಮಾಡ್ಕೋಬೋದು. ಸೀರೆ ಅಂದರೆ ಯಾವಾಗಲೂ ಒಂದೊಂದು ಟೈಮು ಯೂಸ್ ಮಾಡ್ತಾರಲ್ವ, ಅದಕ್ಕೋಸ್ಕರ ನನಗೆ ಯಾವ ಥರ ಅನ್ನಿಸ್ತೋ ಆ ಥರ ನಾನು ತಗೊಟ್ಟಿದ್ದೀನಿ. ಏನೋ ಅದೊಂದು ಅನ್ನಿಸ್ತು ಈ ಥರ ತಗೊಡೋಣ ಅಂತ ಹೇಳ್ಬಿಟ್ಟು. ನಮಗಂತೂ ಇದ್ದರೂ ಇಲ್ಲದೇ ಇದ್ದರೂ ಒಂದೇ ಥರ ಇರುತ್ತೆ, ಪಾಪ ಅವ್ರಿಗೆಗಾದರೂ ಈ ಥರ ಇರಲಿ ಅಂತ ಹೇಳ್ಬಿಟ್ಟು ನನಗನ್ಸಿದ್ದು. ಫೀಲ್ ಆಗಬಾರ್ದಲ್ಲ ಅವರೂ ಅಷ್ಟೇ. ಇವಾಗ ನಾವು ಒಂದು ಮನೆಯಲ್ಲಿ ಹೆಣ್ಮಕ್ಳು ಒಂದು ಮನೆಗೆ ಸೊಸೆಯಂದರಾಗಿರ್ತೀವಿ, ಒಂದು ಮನೆಯಿಂದ ಹೆಣ್ಮಗುವಾಗಿ ಬಂದಿರ್ತೀವಿ, ನಮಗೂ ಗೊತ್ತಿರುತ್ತೆ ಆ ಫೀಲಿಂಗ್ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ನಾನು ಹಿಂದೆ ಹೇಳ್ದಂಗೆ ಬಟ್ಟೆಗಳೆಲ್ಲನೂ ಹಬ್ಬ, ಈ ತೆಂಗಿನಕಾಯಿ ಹಬ್ಬ ಅಂತ ಹೇಳ್ತೀವಲ್ಲ, ಗಣೇಶ ಚತುರ್ಥಿಗೆ ತುಂಬಾ ಬಟ್ಟೆ ಸ್ಟಿಚಿಂಗ್ ಮಾಡಿಸ್ತಾರೆ ಎಲ್ಲರೂ. ಅಂದರೆ ಅವರು ಮನೆಯವರು ಮಾತ್ರ, ಅಂದರೆ ಅವರ ಅಮ್ಮ ಅಪ್ಪ ಮಾತ್ರನೇ ಅಲ್ಲ, ನಮ್ಮ ಚಿಕ್ಕಮ್ಮ ಕೊಟ್ಟರು, ನಮ್ಮ ಚಿಕ್ಕಪ್ಪ ಅವರು ತೆಗೆದುಕೊಟ್ರು, ನಮ್ಮ ದೊಡ್ಡಪ್ಪ ಅವರು ತೆಗೆದುಕೊಟ್ರು, ಅಂದರೆ ಹಬ್ಬಕ್ಕೆ ಬಾಗಿನ ಕೊಟ್ಟರು, ಅರಿಶಿನ ಕುಂಕುಮ ಕೊಟ್ಟರು ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ಕೊತಾ ಇರ್ತಾರೆ. ಆವಾಗೊಂಥರ ಅಂದರೆ ಈ ವಿಡಿಯೋ ನೋಡಿ ಅವರೆಲ್ಲ ತಗೊಡ್ಬೇಕು ಅಂತ ಏನೂ ಅಲ್ಲ, ಅವರು ಈ ಥರ ಹೇಳ್ತಾರಲ್ವ ಆವಾಗ ಫೀಲ್ ಆಗೋವಂಥದ್ದು. ಕೆಲವ್ರಿಗೆ ಎಲ್ಲನೂ ತಕ್ಕೊಡೋರು ಇರ್ತಾರೆ, ತಕ್ಕೊಡದೆ ಇರೋವ್ರಿಗೆ ಫೀಲ್ ಆಗುತ್ತೆ. ಇವ್ರಿಗಾದರೂ ಚಿಕ್ಕಪ್ಪವರು, ದೊಡ್ಡಪ್ಪವರು, ಚಿಕ್ಕಮ್ಮವರು, ದೊಡ್ಡಮ್ಮವರು ಎಲ್ಲ ತಕ್ಕೊಡ್ತಾರೆ, ನಮಗೆ ಇರೋ ತವ್ರ ಮನೆಯವರ ತಕ್ಕೊಡೋಕ್ಕೆ ಯಾರು ಇಲ್ವಲ್ಲ ಅಂತ ಹೇಳಿ ಕೆಲವರೆಲ್ಲ ಫೀಲ್ ಆಗುತ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಂಗಂತ ಎಲ್ಲರೂ ತಕ್ಕೊಡ್ಬೇಕು ಅಂತ ಅಲ್ಲ. ಅದೇ ಹೇಳ್ದಲ್ವ, ನಾವು ಒಂದು ಮನೆಯಿಂದ ಹೆಣ್ಮಗುವಾಗಿರ್ತೀವಿ. ಇವಾಗ ನಾವು ಮಾತ್ರ ನಮ್ಮಮ್ಮ ಕೊಡಿಸಿದ ಸೀರೆ ನಮ್ಮ ಹಬ್ಬಕ್ಕೆ, ನಮ್ಮ ತಮ್ಮ ಕೊಡಿಸಿದ್ದು ಸೀರೆ ಹಬ್ಬಕ್ಕೆ, ಹಾಗೆ ಹೀಗೆ ಅಂತ ಹೇಳಿ ಹೇಳ್ಕೊತಾ ಇರ್ತೀವಲ್ಲ, ಹಾಗೆ ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ, ನಾವೂ ಅವ್ರಿಗೆ ಹಾಗೆ ಕೊಡಬೇಕು ಅಂತ ಮಾತ್ರ ಕೆಲವ್ರಿಗೆಲ್ಲನೂ ನೆನಪೇ ಇರೋದಿಲ್ಲ. ಅವ್ರದ್ದೆಷ್ಟೋ ಅಷ್ಟು ನೋಡಿಕೊಂಡು ಅವರು ಹೇಗೆ ಇದು ಮಾಡ್ತಾರೋ ಹಾಗೆ ಮಾಡ್ತಾರೆ. ಇವಾಗ ನಾವು ಒಂದು ಮನೆಗೆ ಯಾವ ಥರ ಹೆಣ್ಮಗು, ನಮ್ಮ ಮನೆಯಲ್ಲೂ ಆ ಥರ ಹೆಣ್ಮಗು ಇರ್ತಾಳಲ್ವ, ನಮ್ಮ ತವ್ರ ಮನೆ ಕಡೆಯಿಂದ ನಮಗೆ ಈ ಥರ ಬಾಗಿನ ಕೊಡ್ತಾ ಇದ್ದಾರೆ, ನಾವು ನಮ್ಮ ಹೆಣ್ಮಕ್ಳಿಗೆ ನಾವು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಅನ್ಸೋದೇ ಇಲ್ಲ. ಅವ್ರದ್ದು ಇದು ಹೇಳ್ತಾ ಇರ್ತಾರೆ, ನಮ್ಮ ತವ್ರ ಮನೆ ಕಡೆಯಿಂದ ಹಾಗೆ, ನಮ್ಮ ಅಮ್ಮ ಹೀಗೆ, ನಮ್ಮ ತಮ್ಮಂದ್ರಿಗೆ, ನಮ್ಮ ಅಣ್ಣಂದ್ರಿಗೆ, ನಮ್ಮ ಅಪ್ಪಂದ್ರಿಗೆ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ಕೊತಾ ಇರ್ತಾರೆ. ನಾವು ನಮ್ಮವ್ರಿಗೆ ಏನು ಮಾಡಬೇಕು ಅಂತ ಪಾಪ ಅದು ಮಾತ್ರ ಮರ್ತೋಗ್ತಾರೆ. ಏನು ಮಾಡೋಕ್ಕೂ ಆಗೋದಿಲ್ಲ. ಹೇಳ್ದೆ ಅಲ್ವಾ, ಈ ಥರ ಬಟ್ಟೆ ಸ್ಟಿಚಿಂಗ್ ಮಾಡ್ದಾಗಿಂದನೂ ಈ ಥರ ಸ್ವಲ್ಪ ಚೆನ್ನಾಗಿ ಏಜ್ ಆಗಿರೋರು ಕೂಡ ನಮ್ಮ ತವ್ರ ಮನೆ ಕಡೆಯಿಂದ ಕೊಟ್ಟರು, ಇಲ್ಲ ನಮ್ಮ ದೊಡ್ಡಮ್ಮ ಅವ್ರು ಕರೆದಿದ್ದಾರೆ, ನಮ್ಮ ದೊಡ್ಡಪ್ಪ ಅವ್ರು ಕರೆದಿದ್ದಾರೆ, ಈ ಥರ ಬನ್ನಿ ಕುಂಕುಮ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೋಗಬೇಕು, ಇವ್ರಿಗೆ ಅದು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ನೋಡಿದ್ರೆ ಈ ಥರ ಎಲ್ಲ ಮಾಡ್ತಾರೆ. ಕೆಲವ್ರಿಗೆ ಇದ್ರೂ ಇಲ್ಲ ಅನ್ನೋ ಥರ ಆಗೋಗ್ತಾರೆ. ಕೆಲವರು ಇಲ್ಲದೆ ಇರೋವರು ಈ ಥರ ದೊಡ್ಡಮ್ಮವರು, ಚಿಕ್ಕಮ್ಮವರು ಈ ಥರ ಎಲ್ಲನೂ ಕೊಡ್ತಾರಲ್ಲ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಅಂದರೆ ಅವ್ರು ಕೊಡಿಸಿದ್ದೆ ನಮಗಿರೋದಿಲ್ಲ, ಆದ್ರೂ ಒಂಥರ ಫೀಲ್ ಆಗೇ ಆಗತ್ತಲ್ವ. ಅವ್ರು ಕೊಡ್ತಾರೆ ಅಂತಲೇ ಕಾತ್ಕೊಂಡಿರೋದಿಲ್ಲ, ಅದೊಂಥರ ಸೆಂಟಿಮೆಂಟು ಅಷ್ಟೇ ಅಲ್ವಾ. ಇದೊಂದು ಮಾತು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಯಾರಿಗಾದ್ರೂ ಅರ್ಥ ಆಗಿದರೆ
ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಮನಸ್ಸಲ್ಲಿರೋದು ಹೇಳ್ಕೊಂಡಿದ್ದೀನಿ ಅಷ್ಟೇ. ಇದು ಬಂದ್ಬಿಟ್ಟು ಹೇಳಿದೆ ಅಲ್ವಾ, 4ನೇ ಲಾಸ್ಟ್ ಶನಿವಾರ, ಶುಕ್ರವಾರ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಮನೆ ಓಪನ್ ಮಾಡಿ, ಅಂದರೆ ಮನೆ ಇದಾಯ್ತಲ್ಲ, ಅದು ವರ್ಷ ಆಗಿದೆ, ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು, ಹಾಗೆ ಈ ಶುಕ್ರವಾರ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಡೆಕೋರೇಷನ್, ಅಂದರೆ ಅಮ್ಮನವ್ರಿಗೆ ಸೀರೆ ಎಲ್ಲನೂ ಉಟ್ಟು ಈ ಥರ ಎಲ್ಲ ರೆಡಿ ಮಾಡು ಬಾ ಅಂತ ಹೇಳಿದರು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಹತ್ರ ಮಾಡಿದ್ದೆ ಅಲ್ವಾ, ಅದಕ್ಕೆ ಹಾಗೆ ಬಂದು ಸೀರೆ ಎಲ್ಲ ಉಟ್ಟಿಸ್ಕೊಡು ಅಂತ ಹೇಳಿ ಅವ್ರು ಹೇಳಿದರು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಾಸ್ಟ್ ಒಂದು ರೀಲ್ಸ್ ಹಾಕಿದ್ದೀನಿ, ಅವರು ಆರತಿ ಕೊಡ್ತಾ ಇರ್ತಾರಲ್ವ ಅವ್ರ ಮನೆಯಲ್ಲೇ. ಅದಕ್ಕೆ ಎಲ್ಲನೂ ಸರಿ. ಇನ್ನು ದೇವ್ರ ಕಾರ್ಯ ಅಲ್ವಾ, ದೇವ್ರ ಕಾರ್ಯನೇ ಅಂದರೆ ನನಗೆ ಏನಾದರೂ ಒಂದು ಕೆಲಸ ಮಾಡಿದ್ದೀನಿ ಅಂದರೆ ಅದು ತುಂಬ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇದ್ದೋಗ್ಬೇಕು ಆ ಥರ. ಅದಕ್ಕೇ ಆ ಥರ ಎಲ್ಲನೂ ಅಮ್ಮನವ್ರನ್ನ ಕೂರಿಸಿ ಆಚೆ ಎಲ್ಲನೂ ರಂಗೋಲಿ ಎಲ್ಲನೂ ಈ ಥರ ಬಿಡಿಸಿದ್ದೀನಿ. ಹೇಗಿದೆ ಹೇಳಿ. ಈ ಥರ ಬೆಳಗ್ಗೆನೇ ಬಂದು ಪೂಜೆ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಸರಿ ಅಂತೇಳ್ಬಿಟ್ಟು ಈ ಥರ ಎಲ್ಲನೂ ಅಲಂಕಾರ ಎಲ್ಲ ಮಾಡಿ ಈ ಥರ ರಂಗೋಲಿ ಎಲ್ಲ ಬಿಡಿಸಿದೆ. ನನ್ನ ಮಗನೂ ಅಷ್ಟೇ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಅವ್ರ ಅಕ್ಕನಿಗೆ ಬಂದುಬಿಟ್ಟಿದ್ದ. ಬಂದಮೇಲೇ ಹೋಗಿ ಅವ್ರ ಮನೆಯಲ್ಲಿ ನನ್ನ ಮಗ, ನಾನು ಮತ್ತು ಅವರು ಮನೆಯವರು ಎಲ್ಲನೂ ಇದ್ದರು. ಅವರು ಎಲ್ಲನೂ ಸೇರಿ ಈ ಥರ ರೆಡಿ ಮಾಡಿದ್ವಿ. ಸರಿ, ಕರೆದಿದ್ರಲ್ವ, ನಮ್ಮ ಕೈಲಾದ ಮಾತ್ರ ನಾವು ಮಾಡಿ ಬರೋಣ ಅಂತೇಳಿ ಈ ಥರ ಮಾಡಿ ಕೊಟ್ಟೆ.